ಯಾವುದೇ ಕಾರಣಕ್ಕೂ ಚಿಕ್ಕ ಮಕ್ಳ ಎದುರಿಗೆ ಕೆಟ್ಟದ್ದನ್ನು ನೋಡೋದು, ಕೆಟ್ಟದ್ದನ್ನು ಕೇಳೋದು, ಕೆಟ್ಟದ್ದನ್ನು ಮಾತಾಡೋದು ಮಾಡಬೇಡಿ. ಯಾವುದೇ ಕಾರಣಕ್ಕೂ ಚಿಕ್ಕ ಮಕ್ಕಳನ್ನ ಕೆಟ್ಟದ್ದನ್ನು ನೋಡೋ ಥರ, ಕೇಳೋ ಥರ, ಮಾತಾಡೋ ಥರ ವಾತಾವರಣ ನಿರ್ಮಾಣ ಮಾಡಬೇಡಿ. ಮಕ್ಕಳು ಕೆಟ್ಟದ್ದನ್ನು ನೋಡಬಾರ್ದು, ಕೇಳಬಾರ್ದು, ಮಾತಾಡಬಾರ್ದು. ಆಗ ಅವರು ಮಕ್ಕಳು ಒಳ್ಳೆ ಸತ್ಪ್ರಜೆಗಳಾಗಿ ಬೆಳೀತಾರೆ, ಶಕ್ತಿಶಾಲಿಯಾಗಿ ಬೆಳೀತಾರೆ, ಶಕ್ತಿಶಾಲಿಯಾದ ಯುವಕರಾಗಿರ್ತಾರೆ, ಶಕ್ತಿಶಾಲಿಯಾದ ನಾಗರಿಕರಾಗಿರ್ತಾರೆ. ಮಕ್ಕಳು ಕೆಟ್ಟದ್ದನ್ನು ನೋಡಿದರೆ, ಕೇಳಿದರೆ, ಮಾತಾಡಿದರೆ ಕೆಟ್ಟೋಗ್ಬಿಡ್ತಾರೆ. ಮಕ್ಕಳು ಕೆಟ್ಟೋದ್ರೆ ಇಡೀ ದೇಶ ಕೆಟ್ಟೋಗುತ್ತೆ, ಇಡೀ ಪ್ರಪಂಚ ಕೆಟ್ಟೋಗುತ್ತೆ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ಗಾದೆನೇ ಇದೆ. ಯಾವುದೇ ಕಾರಣಕ್ಕೂ ಮಕ್ಕಳು ಕೆಡುವಂತಹ ಸಂದರ್ಭಗಳನ್ನು ಸೃಷ್ಟಿ ಮಾಡಬೇಡಿ. ಮಕ್ಕಳು ಶಕ್ತಿ ಸಂರಕ್ಷಣೆ ಮಾಡಿಕೊಂಡು ಜೀವನ ಮಾಡಬೇಕು. ಮಕ್ಕಳು ಶಕ್ತಿ ಸಂರಕ್ಷಣೆ ಮಾಡಬೇಕು. ಆ ಥರ ನೀವು ಮಕ್ಕಳಿಗೆ ತರಬೇತಿಯನ್ನು ಕೊಡಿ. ಅದೇ ಥರ ಯುವಕರಿಗೆ ತಂದೆ ತಾಯಿಗಳು ಅಥವಾ ಅಜ್ಜಿ ತಾತ ಅಥವಾ ಗುರು ಹಿರಿಯರು ಯಾರೇ ಇರ್ತಾರೆ, ಅವರು ಮಕ್ಕಳಿಗೆ, ಯುವಕರಿಗೆ ಶಕ್ತಿ ಸಂಪಾದನೆ ಮಾಡುವಂತ ಹೇಳಬೇಕು, ಶಕ್ತಿ ಸಂರಕ್ಷಣೆ ಮಾಡುವಂತ ಹೇಳಬೇಕು. ಮತ್ತು ಅದಕ್ಕೆ ಹೆಲ್ಪ್ ಮಾಡಬೇಕು, ಸಹಾಯ ಮಾಡಬೇಕು. ಅವರು ಯಾವುದೇ ಕಾರಣಕ್ಕೂ ಕೆಟ್ಟದ್ದನ್ನು ನೋಡಬಾರ್ದು, ಕೆಟ್ಟದ್ದನ್ನು ಕೇಳಬಾರ್ದು, ಕೆಟ್ಟದ್ದನ್ನು ಮಾತಾಡಬಾರ್ದು. ಅಂತಹ ವಾತಾವರಣವನ್ನು ನೀವು ನಿರ್ಮಾಣ ಮಾಡಬೇಕು. ಇದು ನಿಮ್ಮೆಲ್ಲರ ಕರ್ತವ್ಯ, ನಿಮ್ಮೆಲ್ಲರ ಜವಾಬ್ದಾರಿ. ಇದು ನಮಗೆ ಒಟ್ಟು ಮಕ್ಕಳು, ಯುವಕರು, ಮುದುಕರು ಯಾರೂ ಹಾಳಾಗಬಾರ್ದು. ಎಲ್ಲರೂ ಕಂಟ್ರೋಲ್ ಮಾಡಿ ಚೆನ್ನಾಗಿರಬೇಕು, ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು. ಮನುಷ್ಯ ನ್ಯಾಚುರಲ್ಲಾಗಿ ಭೂಮಿ ಮೇಲೆ ಓಡಾಡಬೇಕು. ಬರೀ ಕಾಲಲ್ಲಿ ಭೂಮಿಗೆ ಬರೀ ಕಾಲಲ್ಲಿ ಟಚ್ ಆಗಿ ನಿಂತ್ಕೋಬೇಕು. ಯಾಕೆ ಅಂತಂದರೆ ಅದು ಸೃಷ್ಟಿ ನಿಯಮ. ಜೀರೋ ಗ್ರಾವಿಟೇಷನಲ್ ಫೋರ್ಸು ನಮ್ಮ ಬಾಡಿ ಮೇಲೆ ಆ್ಯಕ್ಟ್ ಆಗಿರುತ್ತೆ. ಅದು ಜೀರೋ ಇರಬೇಕು. ಯಾವುದೇ ಕಾರಣಕ್ಕೂ ಗ್ರೌಂಡ್ ಲೆವೆಲಿಂದ ಹೈ ಹೋಗಬಾರ್ದು, ಸ್ವಲ್ಪನೂ ಮೇಲೆ ಹೋಗಬಾರ್ದು. ಒಂದು ಕಾಲು ಟಚ್ ಆಗಿದ್ರೂ ಇನ್ನೊಂದು ಕಾಲು ಮೇಲೆ ಹೋದ್ರೂ ಒಂದು ಕಾಲು ಟಚ್ ಆಗಿರಬೇಕು ಗ್ರೌಂಡಿಗೆ, ಭೂಮಿಗೆ, ಗ್ರೌಂಡ್ ಸರ್ಫೇಸ್ಗೆ, ಮಣ್ಣಿಗೆ. ಆದರೆ ನೀನು ಅಲ್ಲಿ ರೋಡು, RCC ರೋಡ್ ಇರುತ್ತೆ, ಅದರ ಮೇಲೆ ಓಡಾಡ್ತೀಯ, ಉಪಯೋಗ ಇಲ್ಲ. ಯಾವುದೇ ರೋಡ್ ಆಗಿರಲಿ ಉಪಯೋಗ ಇಲ್ಲ. ಮಣ್ಣೇ ಆಗಬೇಕು, ಮಣ್ಣಿನ ಮೇಲೆ ಓಡಾಡಬೇಕು. ಚಪ್ಪಲಿ ಹಾಕೊಂಡು ಓಡಾಡಿದರೆ ಶಕ್ತಿ ಬರಲ್ಲ, ಶಕ್ತಿ ನಾಶ ಆಗುತ್ತೆ. ಯಾಕೆ ಅಂತಂದರೆ ಚಪ್ಪಲಿ ಹಾಕ್ಕೊಂಡಾಗ ಗ್ರಾವಿಟೇಷನಲ್ ಫೋರ್ಸು ಜಾಸ್ತಿ ಆಗುತ್ತೆ, ಬಾಡಿ ಮೇಲೆ ಗ್ರಾವಿಟೇಷನಲ್ ಪುಲ್ಲು ಜಾಸ್ತಿ ಆಗುತ್ತೆ. ಭೂಮಿಯಿಂದ ಎತ್ತರ ಹೋದಂಗೆಲ್ಲ ಗ್ರಾವಿಟೇಷನಲ್ ಫೋರ್ಸ್ ಜಾಸ್ತಿ ಆಗುತ್ತೆ. ಅದರಿಂದ ಶಕ್ತಿ ನಾಶ ಆಗುತ್ತೆ. ಅದರ ವಿವರಣೆ ಬೇಕು ಅಂದರೆ ನೀವು ತರಬೇತಿ ಕ್ಲಾಸು ಅಟೆಂಡ್ ಮಾಡಿರಿ, ನಾನು ನಿಮಗೆ ವಿವರಣೆ ಕೊಡ್ತೀನಿ. ಕೆಲವರಿಗೆ ಏನು ಮಾಡಿದರೂ ದುಡ್ಡು ಬರೋಲ್ಲ. ಅವ್ರು ಏನು ಮಾಡಿದರೂ ದುಡ್ಡು ಬರೋಲ್ಲ, ಸುಖ ಸಿಗಲ್ಲ, ಸಂತೋಷ ಸಿಗಲ್ಲ, ಆನಂದ ಸಿಗಲ್ಲ, ಜೀವನ ಚೆನ್ನಾಗಿರಲ್ಲ. ಅವ್ರು ಎಷ್ಟೇ ಪ್ರಯತ್ನ ಮಾಡಿದ್ರೂ ಅವರಿಗೆ ಶಕ್ತಿನೂ ಬರಲ್ಲ, ಮತ್ತು ಒಳ್ಳೆಯದು ಆಗಲ್ಲ. ಅದು ಯಾಕೆ ಆಗಲ್ಲ ಅಂತ ಅವ್ರಿಗೂ ಗೊತ್ತಿರಲ್ಲ. ಆದರೆ ಅದು ಯಾಕೆ ಆಗಲ್ಲ ಅಂತಂದರೆ ಶಕ್ತಿ ನಾಶ ಮಾಡ್ಕೊತಾ ಇರ್ತಾರೆ, ಅದಕ್ಕೆ ಆ ಥರ ಆಗ್ತಾಯಿರುತ್ತೆ. ಶಕ್ತಿ ನಾಶ ಮಾಡಿಕೊಂಡಾಗ ಲಾಸ್ ಆಗ್ತದೆ, ಶಕ್ತಿ ಉತ್ಪಾದನೆ ಮಾಡಿಕೊಂಡಾಗ ಪ್ರಾಫಿಟ್ ಆಗ್ತದೆ. ಲಾಸು ಪ್ರಾಫಿಟ್ ಎರಡೂ ಆಗ್ತಾ ಇರುತ್ತೆ. ಹಾಗಾಗಿ ಅದು ಗೊತ್ತಾಗಲ್ಲ ಅವರಿಗೆ, ಈ ರೀತಿ ಆಗುತ್ತೆ, ಈ ರೀತಿ ಮಾಡಿದರೆ ಅಂತ. ಈಗ ನೀನು ದುರಭ್ಯಾಸಕ್ಕೆ ಬಲಿಯಾಗಿರ್ತೀಯ, ಶಕ್ತಿ ನಾಶ ಮಾಡ್ಕೊತಿರ್ತೀಯ. ಆದರೆ ಅದನ್ನು ನೋಡ್ತಾರ, ಪ್ರಪಂಚದಾಗಿರೋರೆಲ್ಲ ನೋಡ್ತಾರ, ನೋಡಿ ನಿನ್ನೂ ದ್ವೇಷ ಮಾಡ್ತಾರೆ. ಯಾರೂ ಬಂದು ನಿನಗೆ ಹೇಳಲ್ಲ. ನಿನ್ನ ದುರಭ್ಯಾಸಕ್ಕೆ ಬಲಿ ಆದರೆ ಯಾರೂ ಬಂದು ನಿನಗೆ ಹೇಳಲ್ಲ, ದ್ವೇಷ ಮಾಡ್ತಾರೆ. ನಿನಗೆ ಊಟ ಕೊಡಲ್ಲ, ತಿಂಡಿ ಕೊಡಲ್ಲ, ಕೆಲಸ ಕೊಡಲ್ಲ, ದ್ವೇಷ ಮಾಡ್ತಾರೆ. ನಿನ್ನ ಹೆತ್ತವ್ರಿಗೆ ಗೌರವ ಕೊಡಲ್ಲ, ಅವ್ರಿಗೆ ಅವಮಾನ ಮಾಡ್ತಾರೆ. ನಿನ್ನ ಒಡ ಹುಡ್ದವ್ರಿಗೆ ಅವಮಾನ ಮಾಡ್ತಾರೆ, ನಿನ್ನ ಹೊಟ್ಟೆ ಹುಟ್ಟಿದ ಮಕ್ಕಳಿಗೆ ಅವಮಾನ ಮಾಡ್ತಾರೆ, ನಿನ್ನ ಹೆಂಡ್ತಿಗೆ ಅವಮಾನ ಮಾಡ್ತಾರೆ. ನೀನು ದುರಭ್ಯಾಸಕ್ಕೆ ಬಲಿ ಆದರೆ ನೂರಾರು ಜನ ಸಂಕಟ ಪಡ್ತಾ ಇರ್ತಾರೆ, ನಿನಗೆ ಗೊತ್ತಾಗಲ್ಲದು. ಅವರೆಲ್ಲ ಎಷ್ಟು ಸಂಕಟ ಪಡ್ತಾ ಇರ್ತಾರೆ ಅಂದರೆ, ಎಷ್ಟು ಅವಮಾನ ಅನುಭವಿಸ್ತಿರ್ತಾರೆ ಅಂದರೆ ನಿನಗೆ ಗೊತ್ತಾಗಲ್ಲ. ನೀನೇನೋ ರಾಜನಂಗೆ ನನಗೆ ಯಾರು ಏನು ಅನ್ನಲ್ಲ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಓಡಾಡ್ತಿರ್ತೀಯ. ಆದರೆ ಜನ ಯಾರೂ ಹೇಳಲ್ಲ, ಮಾಡಿ ತೋರಿಸ್ತಾರೆ, ಯಾರೂ ಹೇಳಲ್ಲ. ಅರ್ಥ ಆಯ್ತಾ? ಅವ್ರು ಕೊಡೋ ತೊಂದರೆ ನಿನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ಇವತ್ತಾದರೂ ಎಚ್ಚೆತ್ಕೋ, ತಪ್ಪು ಮಾಡಬೇಡ, ಕೆಟ್ಟದ್ದನ್ನು ನೋಡಬೇಡ, ಕೆಟ್ಟದ್ದನ್ನು ಕೇಳಬೇಡ, ಕೆಟ್ಟದ್ದನ್ನು ಮಾತಾಡಬೇಡ. ಆವಾಗ ನಿನ್ನ ಸಮಾಜ ಇಷ್ಟಪಡುತ್ತೆ. ಸಮಾಜ ದ್ವೇಷ ಮಾಡೋಂಗೆ ಮಾಡ್ಕೋಬೇಡ.
ನೀನು ತಪ್ಪು ಮಾಡಬೇಡ, ಕಾನೂನು ಪಾಲನೆ ಮಾಡು, ಧರ್ಮ ಪಾಲನೆ ಮಾಡು, ಸಂವಿಧಾನ ಪಾಲನೆ ಮಾಡು. ಯಾವುದೇ ಕಾರಣಕ್ಕೂ ಅದರ ವಿರುದ್ಧ ಹೋಗಬೇಡ. ಕೆಲವೊಂದು ಯುವಕರು, ಕೆಲವೊಂದು ಹರಿಯದ ಹುಡುಗರು ಅವ್ರದ್ದೇ ಆದಂಥ ರೂಲ್ಸ್ಗಳು ಮಾಡ್ಕೊಂಡು ತಪ್ಪುಗಳು ಮಾಡ್ತಾ ಇರ್ತಾರೆ. ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನಮ್ಮ ಗುರು ಹಿರಿಯರು ಮಾಡಿರ್ತಕ್ಕಂಥ ರೂಲ್ಸ್ಗಳನ್ನು ಫಾಲೋ ಮಾಡಿ. ಈ ಜೀವನ ಅಂದರೆ, ಒಳ್ಳೆ ಜೀವನ ಅಂದರೆ ರೂಲ್ಸ್ ಫಾಲೋ ಮಾಡೋದು. ಕೆಟ್ಟ ಜೀವನ ಅಂದರೆ ರೂಲ್ಸ್ ಫಾಲೋ ಮಾಡದೇ ಇರೋದು. ಉದಾಹರಣೆ, ನೀವು ಟ್ರಾಫಿಕ್ನಲ್ಲಿ ರೂಲ್ಸ್ ಫಾಲೋ ಮಾಡಿದರೆ ಚೆನ್ನಾಗಿರುತ್ತೆ, ಟ್ರಾಫಿಕ್ನಲ್ಲಿ ರೂಲ್ಸ್ ಫಾಲೋ ಮಾಡಲಿಲ್ಲ ಅಂದರೆ ಜೀವ ಹೋಗುತ್ತೆ. ಅದೇ ರೀತಿ ಸಂವಿಧಾನ, ಶಾಸ್ತ್ರ, ಸಂಪ್ರದಾಯ ಎಲ್ಲ ಪ್ರತಿಯೊಂದು ರೂಲ್ಸು ರೆಗ್ಯುಲೇಷನ್ಸ್ ಅಂತ ಏನು ಮಾಡಿದಾರೋ ಅದೆಲ್ಲ ನಮಗೆ ಒಳ್ಳೆಯದೇ ಮಾಡೋದು. ರೂಲ್ಸು ರೆಗ್ಯುಲೇಷನ್ಸ್ನ ಫಾಲೋ ಮಾಡಿ. ರೂಲ್ಸು ರೆಗ್ಯುಲೇಷನ್ಸ್ನ ಫಾಲೋ ಮಾಡ್ತಾ ಇದ್ದರೆ ಜೀವನ ತುಂಬ ತೊಂದರೆ ಅನುಭವಿಸ್ತೀರ. ನೀನು ಬಾಯಿಗೆ ಏನಾದರೂ ಟಚ್ ಮಾಡಿದರೆ ಲಾಲಾರಸ ಬರುತ್ತೆ. ನೀನು ನೀರು ಟಚ್ ಮಾಡು, ಊಟ ಟಚ್ ಮಾಡು, ಏನಾನ ಟಚ್ ಮಾಡು, ಬಾಯಿಯೊಳಗೆ ಏನಾನ ಹೋದ ತಕ್ಷಣ ಲಾಲಾರಸ ಬರುತ್ತೆ. ಲಾಲಾರಸ ಅಂದರೆ ರಾಸಾಯನಿಕ ವಸ್ತುಗಳು. ಅದು ಆಹಾರದಲ್ಲಿರ್ತಕ್ಕಂಥ ಎಲ್ಲ ಉಪಯುಕ್ತವಾದಂಥದ್ದನ್ನೆಲ್ಲ ರಾಸಾಯನಿಕ ವಸ್ತುಗಳನ್ನೆಲ್ಲ ತಗೊಂಡು ಡೈರೆಕ್ಟ್ ಬ್ಲಡ್ಡಿಗೆ ಸೇರಿಸುತ್ತೆ. ನಮ್ಮ ನಾಲಿಗೆ ಕೆಳಗಡೆ ಒಂದು ಗ್ರಂಥಿ ಇದೆ, ಏನೇ ತಿಂತೀವೋ ಅದು ಬ್ಲಡ್ಡಿಗೆ ಹೋಗುತ್ತೆ. ಸೊ ಬಾಯಲ್ಲಿ ಬರ್ತಕ್ಕಂಥ ರಸ ಮುಖ್ಯ ಕೆಲಸ ಏನು ಅಂದರೆ ಆಹಾರದಲ್ಲಿರ್ತಕ್ಕಂಥದ್ದನ್ನು ರಾಸಾಯನಿಕ ಶಕ್ತಿಯನ್ನು ಅದು ಹೀರಿಕೊಂಡು ಬ್ಲಡ್ಡಿಗೆ ಸೇರಿಸುತ್ತೆ. ಅದಕ್ಕೆ ಆಹಾರವನ್ನು ಚೆನ್ನಾಗಿ ಜಗದು 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 ತಿನ್ನಬೇಕು ಅಂತ ಏನಕ್ಕೆ ಹೇಳ್ತಾರೆ ಅಂದರೆ ಇದಕ್ಕೆ ಹೇಳೋದು. ಬಟ್ ನೀನು ಶುದ್ಧವಾದ ಆಹಾರವನ್ನು ಬಾಯೊಳಗೆ ಹಾಕಿದರೆ ಅದು ಶುದ್ಧವಾದ ಆಹಾರನೇ ರಕ್ತಕ್ಕೆ ಹೋಗಿ ಸೇರುತ್ತೆ, ರಕ್ತ ಶುದ್ಧ ಆಗುತ್ತೆ. ಅಶುದ್ಧವಾದ ಆಹಾರವನ್ನು ನೀನು ಸೇವನೆ ಮಾಡಿದರೆ ಅದು ರಕ್ತಕ್ಕೆ ರಕ್ತನೆಲ್ಲ ಅಶುದ್ಧವನ್ನಾಗಿ ಮಾಡುತ್ತೆ. ಅದರಿಂದ ಶಕ್ತಿ ನಾಶ ಆಗುತ್ತೆ. ಇದು ಸ್ವಲ್ಪ ನೆನಪಿಟ್ಕೊಳ್ಳಿ. ನೀನು ಓಡಾಡಬೇಕಂದ್ರೆ ಶಕ್ತಿ ಬೇಕು, ಮಾತಾಡಬೇಕಂದ್ರೆ ಶಕ್ತಿ ಬೇಕು, ಕೆಲಸ ಮಾಡಬೇಕಂದ್ರೆ ಶಕ್ತಿ ಬೇಕು, ಓದಬೇಕು ಅಂದರೆ ಶಕ್ತಿ ಬೇಕು, ಸಾಧನೆ ಮಾಡಬೇಕು ಅಂದರೆ ಶಕ್ತಿ ಬೇಕು. ದುಡ್ಡೆಲ್ಲ ಬೇಕಾಗಿರೋದು ಶಕ್ತಿ. ದುಡ್ಡಿದ್ದ ತಕ್ಷಣ ನಿನಗೆ ವಿದ್ಯಾಭ್ಯಾಸ ಬರೋಲ್ಲ, ದುಡ್ಡಿದ್ದ ತಕ್ಷಣ ನಿನಗೆ ಯಾರು ಒಳ್ಳೆಯದಂತ ಹೇಳಲ್ಲ, ಸದ್ಗುಣಗಳು ಬರೋಲ್ಲ. ನಮಗೆ ಬೇಕಾಗಿರೋದು ಶಕ್ತಿ, ಅದನ್ನು ಸಂಪಾದನೆ ಮಾಡಬೇಕು. ನಮಗೆ ಬೇಕಾಗಿರೋದು ದುಡ್ಡಲ್ಲ. ದುಡ್ಡು ಬರುತ್ತೆ ಹೋಗುತ್ತೆ, ಇರುತ್ತೆ ಹೋಗುತ್ತೆ, ದುಡ್ಡಲ್ಲ. ನಮಗೆ ಮುಖ್ಯವಾಗಿ ಬೇಕಾಗಿರೋದು ಶಕ್ತಿ. ಶುದ್ಧ ಆಹಾರವು ನಮ್ಮ ಪಂಚೇಂದ್ರಿಯಗಳನ್ನು ಪವಿತ್ರವಾಗಿರೋಂಗೆ ಮಾಡ್ತವೆ. ಅಶುದ್ಧ ಆಹಾರವು ನಮ್ಮ ಪಂಚೇಂದ್ರಿಯಗಳನ್ನು ಅಪವಿತ್ರತೆಯನ್ನು ಮಾಡ್ತವೆ. ಪಂಚೇಂದ್ರಿಯಗಳು ಶುದ್ಧವಾಗಿದ್ರೇ ಶಕ್ತಿಶಾಲಿ ಆಗೋದಕ್ಕೆ ಸಾಧ್ಯ. ಈ ಅಶುದ್ಧ ಆಹಾರ ಇದೆಯಲ್ಲ, ಅದು ನಮ್ಮ ಶಕ್ತಿಯನ್ನು ಮೇಲ್ಮುಖವಾಗಿ ಹರಿಯುವಂತೆ ಮಾಡುತ್ತೆ. ಅದೇ ಅಶುದ್ಧವಾದ ಆಹಾರ ಸೇವನೆ ಮಾಡಿದರೆ ನಮ್ಮ ಶಕ್ತಿಯನ್ನು ಕೆಳಮುಖವಾಗಿ ಹರಿಯುವಂತೆ ಮಾಡುತ್ತೆ. ಶಕ್ತಿಶಾಲಿಯಾದ ಬೀಜದಿಂದ ಶಕ್ತಿಶಾಲಿಯಾದ ಮರ ಹುಟ್ಟುತ್ತೆ, ಶಕ್ತಿಶಾಲಿಯಾದ ಫಲ ಕೊಡುತ್ತೆ. ಅದೇ ರೀತಿ ನಾವು ಕೂಡ ಮನುಷ್ಯರು ಶಕ್ತಿಶಾಲಿಯಾದ ಬೀಜವನ್ನು ಉತ್ಪತ್ತಿ ಮಾಡಬೇಕು, ಒಬ್ಬ ಸತ್ಪ್ರಜೆಯನ್ನು ಜನ್ಮ ಕೊಡಬೇಕು. ಯಾವುದೇ ಕಾರಣಕ್ಕೂ ದುರ್ಬಲ ಮಗುವನ್ನು ನಾವು ಜನ್ಮ ಕೊಡಬಾರದು. ಅವಿವೇಕಿ, ಅಜ್ಞಾನಿಗಳು, ಅಂಗವಿಕಲರಿಗೆ ನಾವು ಜನ್ಮ ಕೊಡಬಾರದು. ಶಕ್ತಿ ಸೂತ್ರ ಏನು ಹೇಳುತ್ತೆ ಅಂದರೆ, ನೀನು ನಿನ್ನ ಜೀವನದಲ್ಲಿ ಶಕ್ತಿಯನ್ನು ಸಂರಕ್ಷಣೆ ಮಾಡಬೇಕು, ಶಕ್ತಿ ಸಂಪಾದನೆ ಮಾಡಬೇಕು. ಇದನ್ನೆಲ್ಲ ನೀನು ಇಂಟ್ರೆಸ್ಟ್ ಕೊಟ್ಟು ಮಾಡಬೇಕು ಅಂದರೆ
ನಿನಗೆ ಒಂದು ಕೀ ಪಾಯಿಂಟ್ಸ್ ಬೇಕು. ಏನಪ್ಪ ಅದು ಕೀ ಪಾಯಿಂಟ್ಸ್ ಅಂದರೆ, ನೀನು ಫಸ್ಟು ಏನು ಅನ್ಕೋಬೇಕು, ನಾನು ಒಬ್ಬ ಶಕ್ತಿಶಾಲಿಯಾದ ಮಗುವಿಗೆ ಜನ್ಮ ಕೊಡಬೇಕು ಅನ್ಕೊಂಬಿಟ್ರೆ ಸಾಕು. ನೀನೇ ಆಟೋಮೆಟಿಕ್ಕು ಶಕ್ತಿಯನ್ನು ಸಂರಕ್ಷಣೆ ಮಾಡ್ತೀಯ. ನೀನು ಒಂದು ಒಳ್ಳೆ ಬೀಜವನ್ನು ಉತ್ಪತ್ತಿ ಮಾಡಬೇಕು, ಆ ಬೀಜದಿಂದ ಒಂದು ಒಳ್ಳೆ ಸತ್ಪ್ರಜೆಯನ್ನು ಉತ್ಪತ್ತಿ ಮಾಡಬೇಕು ಅಂತ ಅಂದ್ಕೊಂಬಿಟ್ರೆ, ತೀರ್ಮಾನ ಮಾಡಿಬಿಟ್ರೆ, ನೀನು ಆಟೋಮೆಟಿಕ್ಕಾಗಿ ನಿನಗೆ ಶಕ್ತಿ ಸಂರಕ್ಷಣೆ ಮಾಡಬೇಕು ಅನಿಸುತ್ತೆ. ನಾವು ಹೆಂಡತಿಯನ್ನು ಸುಖವಾಗಿ ಇಡಬೇಕು ಅಂದರೆ ನಾವು ಶಕ್ತಿಯನ್ನು ಸಂಪಾದನೆ ಮಾಡಬೇಕು, ಶಕ್ತಿಯನ್ನು ಸಂರಕ್ಷಣೆ ಮಾಡಬೇಕು. ಹೆಂಡತಿ ಆದವಳು ಗಂಡನ್ನು ಸುಖವಾಗಿ ಇಡಬೇಕು ಅಂದರೆ ಶಕ್ತಿಯನ್ನು ಉತ್ಪತ್ತಿ ಮಾಡಿ, ಶಕ್ತಿಯನ್ನು ಸಂಗ್ರಹಣೆ ಮಾಡಿ, ಶಕ್ತಿಯನ್ನು ಸಂರಕ್ಷಣೆ ಮಾಡಬೇಕು. ಈಗ ದುಡ್ಡು ಅಂತ ಸಾಯ್ತಾರೆ, ಆರೋಗ್ಯ ಕೆಡಿಸ್ಕೊಂಡು ದುಡ್ಡು ಮಾಡೋಕ್ಕೆ ಹೋಗ್ತಾರೆ. ಆದರೆ ಅದರಿಂದ ಏನೂ ಉಪಯೋಗ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಯೂಟ್ಯೂಬ್ನಲ್ಲೆಲ್ಲ ಹಣ ಸಂಪಾದನೆ ಮಾಡಿರಿ ಅನ್ನೋದ್ರ ಬಗ್ಗೆ ಬರ್ತಾಯಿದೆ. ಆ ರೀತಿ ಎಲ್ಲ ಮಾಡಬಾರ್ದು. ಆ ರೀತಿ ಎಲ್ಲ ಹಣ ಸಂಪಾದನೆ ಮಾಡಿದರೆ ಅದಿರೋದಿಲ್ಲ. ಕಷ್ಟಪಟ್ಟು ದುಡಿದು ಹಣ ಸಂಪಾದನೆ ಮಾಡಬೇಕು. ಆಮೇಲೆ ಹಣ ಮುಖ್ಯ ಅಲ್ಲ ಜೀವನ ಮಾಡೋದಕ್ಕೆ. ಜೀವನ ಮಾಡಬೇಕು ಅಂತಂದರೆ ನಮಗೆ ಶಕ್ತಿನೂ ಬೇಕು. ಎಲ್ಲರಿಗೂ ಗೊತ್ತು, ದೇವರು ಒಬ್ಬನೇ, ನಾಮ ಹಲವು, ಎಲ್ಲರಿಗೂ ಗೊತ್ತು. ಅನೇಕ ಧರ್ಮಗಳು ಏನೇ ಹೇಳಿದ್ರೂ ಧರ್ಮದ ಸಾರಾಂಶ ಒಂದು, ಇದು ಎಲ್ಲರಿಗೂ ಗೊತ್ತು. ಎಲ್ಲ ಜಾತಿಗಳು ಅವರವರ ಕಸುಬಿನ ಮೇಲೆ ಬಂದಿದ್ದಾವೆ, ಅದು ಎಲ್ಲರಿಗೂ ಗೊತ್ತು. ಎಲ್ಲ ಜಾತಿಗಳು ಅವರವ್ರದ್ದೇ ಆದಂಥ ಧರ್ಮಗಳು, ಅವರವ್ರದ್ದೇ ಕಸುಬಿಗೆ ತಕ್ಕಂಥ ಧರ್ಮಗಳು ಮಾಡ್ಕೊಂಡಿದ್ದಾರೆ, ಅದು ಎಲ್ಲರಿಗೂ ಗೊತ್ತು. ದೇವರು ಅಂದರೆ ಗೊತ್ತು, ಧರ್ಮ ಅಂದರೆ ಗೊತ್ತು, ಜಾತಿ ಅಂದರೆ ಗೊತ್ತು, ಮತ ಅಂದರೆ ಗೊತ್ತು, ಎಲ್ಲರಿಗೂ ಗೊತ್ತು. ಆದರೆ ಯಾರೂ ಸುಖವಾಗಿಲ್ಲ, ಯಾರೂ ನೆಮ್ಮದಿಯಾಗಿಲ್ಲ, ಯಾರೂ ಆರೋಗ್ಯವಾಗಿಲ್ಲ, ಯಾರ ಹತ್ರನೂ ದುಡ್ಡಿಲ್ಲ. ಯಾಕೆ ಅಂತಂದರೆ ಅವ್ರ ಹತ್ರ ಶಕ್ತಿ ಇಲ್ಲ. ಕೆಲವರು ಸೃಷ್ಟಿಯನ್ನು ಪೂಜೆ ಮಾಡ್ತಾರೆ, ಇನ್ನು ಕೆಲವರು ಸೃಷ್ಟಿಕರ್ತನನ್ನು ಪೂಜೆ ಮಾಡ್ತಾರೆ. ಈ ನಮ್ಮ ಭೂಮಿ ಮೇಲೆ ಇಬ್ಬರೇ ಇರೋದು. ಒಬ್ಬರು ಸೃಷ್ಟಿ ಪೂಜೆ ಮಾಡ್ತಾರೆ, ಇನ್ನೊಬ್ಬರು ಸೃಷ್ಟಿಕರ್ತನ ಪೂಜೆ ಮಾಡ್ತಾರೆ. ಸೃಷ್ಟಿ ಅಂದರೆ ಗಾಳಿ, ನೀರು, ಬೆಂಕಿ, ಗಿಡ, ಮರ, ಪ್ರಾಣಿ, ಕಲ್ಲು, ಮಣ್ಣು, ನೀರು, ಇದು ಸೃಷ್ಟಿನ ದೇವರು ಒಬ್ಬೊಬ್ಬರು ಒಂದೊಂದು ದೇವರು ಅಂದ್ಕೊಂಡು ಪೂಜೆ ಮಾಡ್ತಾರೆ. ಅದೇ ರೀತಿ ಇಡೀ ಸೃಷ್ಟಿಯನ್ನು ಸೃಷ್ಟಿಸಿದ್ದಾರಪ್ಪ, ಅದು ದೇವರು ಅಂತ ಅದನ್ನು ಪೂಜೆ ಮಾಡ್ತಾರೆ. ಯಾರು ಏನೇ ಮಾಡಿದರೂ ಪೂಜೆನೇ, ಭಕ್ತಿನೇ. ಒಟ್ಟಿನಲ್ಲಿ ಪೂಜೆ ಮಾಡಬೇಕು. ನೀನು ಏನಾರ ಅಂದ್ಕೊಂಡು ಮಾಡು, ಪೂಜೆ ಮಾಡಬೇಕು. ಪೂಜೆ ಮಾಡಿದರೆ ಒಳ್ಳೆಯದಾಗುತ್ತೆ.